ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯಶ್ ವ್ಲಾಗ್ಸ್. ಬನ್ನಿ ಇವತ್ತು ಶ್ರಿಮ್ಸ್ ಒಣ ಸೀಗಡಿಯ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ನೋಡೋಣ. ಬಾಣಲಿಗೆ ಸೀಗಡಿ ಹಾಕ್ಕೊಂಡು ಲೈಟ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೊಳ್ಳೋಣ. ಲೈಟ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರಿದ ಮೇಲೆ ಇದನ್ನು ತಣ್ಣಗಾಗೋಕ್ಕೆ ಎತ್ತಿಟ್ಟಿದ್ದೀನಿ. ಸೊ ಇವಾಗ ತಣ್ಣಗಾಗಿದೆ. ಈ ಥರ ಒಂದು ಪ್ಲಾಸ್ಟಿಕ್ ಕವರ್ ತೊಗೊಂಡು ಆ ಹುರಿದಿರೋಂತಹ ಸೀಗಡಿ ಹಾಕಿ ಅದನ್ನು ಲೈಟಾಗಿ ಅದ್ರ ಮೇಲೆ ಉಚ್ಕೊಳ್ಳೋಣ. ಸೊ ಇದರಿಂದ ಅದರಲ್ಲಿ ತಲೆ ಭಾಗದಲ್ಲಿ ಏನಾದರೂ ಡಸ್ಟ್ ಇತ್ತು, ಕಲ್ಲಿತ್ತು, ಏನಾದರೂ ಇತ್ತು ಅಂದರೆ ಅದೆಲ್ಲ ಹೊರಗೆ ಬರುತ್ತೆ. ತುಂಬ ಜಾಸ್ತಿ ಪ್ರೆಸ್ ಮಾಡೋಕ್ಕೋ ಬಾಡಿ ಪೌಡ್ರ್ ಆಗಿಬಿಡುತ್ತೆ. ಲೈಟಾಗಿ ಅದನ್ನು ಪ್ರೆಸ್ ಮಾಡಿ ನೋಡಿ. ಈ ಥರ ಕೇರಿದಾಗ ಅದರಲ್ಲ ಧೂಳೆಲ್ಲ ಬಂತು. ಸೊ ಈ ಧೂಳೆಲ್ಲ ಬಂದಮೇಲೆ ನೋಡಿ ಇವಾಗ ಎಷ್ಟು ಕ್ಲೀನ್ ಆಗಿದೆ ಇದು. ಸೊ ಇವಾಗ ನೆಕ್ಸ್ಟ್ ಅದೇ ಬಾಣಲಿಗೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ 10 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ದೀನಿ. 10 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಇದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ. ತುಂಬ ಸೀಸೋದು ಬೇಡ, ಹುರ್ಕೊಳ್ಳೋಣ ಸಾಕು. ಇವಾಗ ನೋಡಿ ಅದು ಚೆನ್ನಾಗಿ ಹುರಿದಿದ್ದಾಗಿದೆ. ಈಗ ಹುರಿದಾದ್ಮೇಲೆ ಇದನ್ನ ಎತ್ತಿಡೋಣ. ಸಪ್ರೇಟಾಗಿ ಎತ್ತಿಟ್ಟಿದ್ದೀನಿ. ಈಗ ಮತ್ತೆ ಅದೇ ಬಾಣಲಿಗೆ ನಾನು 3 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳನ್ನ ಹಾಕ್ತಾಯಿದ್ದೀನಿ. 3 ಟೇಬಲ್ ಸ್ಪೂನ್ ಧನಿಯಾ ಕಾಳು ಹಾಕಿ ಅದು ಅಷ್ಟೇ ಲೈಟ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೊಳ್ಳೋಣ ಚೆನ್ನಾಗಿ. ಇವಾಗ ಲೈಟ್ ಗೋಲ್ಡನ್ ಬ್ರೌನ್ ಆಗಿದೆ. ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಇವಾಗ ಜೀರಿಗೆ ಹಾಕಿದ್ಮೇಲೂ ಅಷ್ಟೇ ಲೈಟ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೊಳ್ಳೋಣ. ಇವಾಗ ಗೋಲ್ಡನ್ ಬ್ರೌನ್ ಆಗಿದೆ ಅದನ್ನು. ಇವಾಗ 8 ಎಸ್ಲು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. 8 ಎಸ್ಲು ಬೆಳ್ಳುಳ್ಳಿ ಹಾಕಿ ಅದು ಅಷ್ಟೇ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಅದನ್ನು ಅಷ್ಟೇ ಚೆನ್ನಾಗಿ ಹುರ್ಕೊಳ್ಳೋಣ. ಇವಾಗ ಇದು 3 ಆಗಿದೆ, 3 ಚೆನ್ನಾಗಿ ಹುರಿದಾಗಿದೆ. ಇವಾಗ ಅದನ್ನು ಸಪ್ರೇಟಾಗಿ ಎತ್ತೋಣ. ಈಗ ಮತ್ತು ಅದೇ ಬಾಣಲಿಗೆ ನಾನು 1 ಕಪ್ಪಷ್ಟು ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ. ಕೊಬ್ಬರಿ ತುರಿ ಹಾಕಿ ಅದು ಅಷ್ಟೇ ಕೆಂಪಾಗೋವರೆಗೂ ಹುರ್ಕೊಳ್ಳೋಣ. ಕೊಬ್ಬರಿ ಹಾಕೋದ್ರಿಂದ ನಾವು ಆಚೆ ಇಟ್ಟರು 1 ತಿಂಗಳವರೆಗೂ ಕೆಡಲ್ಲ. ಕಾಯಿ ಹಾಕಿದ್ರೆ ನಾವು ತುಂಬ ದಿನ ಬಾಳಿಕೆ ಬರೋಲ್ಲ. ಕೊಬ್ಬರಿ ಹಾಕಿದ್ರೆ ನಾವು 1 ತಿಂಗಳವರೆಗೂ ಹೊರಗಡೆ ಆರಾಮಾಗಿ ಇಡ್ಬೋದು ನಾವು. ಇವಾಗ ಇದು ಕೆಂಪಾಗಿದೆ ನೋಡಿ. ಇವಾಗ ಚೆನ್ನಾಗಿ ಹುರಿತಾ ಇದ್ದೀನಿ. ತೀರಾ ಕಪ್ ಮಾಡೋದು ಬೇಡ, ನಾವು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಇದನ್ನು ಹುರ್ಕೊಳ್ಳೋಣ. ಸೊ ಆಯ್ತಿದು. ಇವಾಗ ಇದನ್ನೆಲ್ಲ ಎತ್ತಿರೋಣ. ನೀವು ಕಾಯಿ ಹಾಕ್ತೀನಿ ಅಂದರೆ 15 ದಿನ ಅಷ್ಟೇ ಬರುತ್ತೆ, ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ. ಕೊಬ್ಬರಿ ಹಾಕಿದ್ರೆ 1 ತಿಂಗಳು. ನೋಡಿ ಇವಾಗ ಇದೆಲ್ಲ ಆಗಿದೆ, ಒಣಗಿದೆ ಇದು. ಈಗ ಒಣಗಿದಾದ್ಮೇಲೆ ಇವಾಗ ನಾವು ಫಸ್ಟ್ ಏನೇನೆಲ್ಲ ಹುರಿದಿದ್ರಿ ನಾವು ಫಸ್ಟ್ ಏನೇನು ಹುರಿದಿದ್ರಿ ಅದನ್ನೆಲ್ಲ ಅಷ್ಟು ಹಾಕಿ ಒಂದು ಗೋಲಿಗೆ ಹತ್ರ ಸಹಿತಷ್ಟು ಹುಣಸೆ ಹಣ್ಣು ಹಾಕಿ ಇದನ್ನು ನೀಟಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ಸೊ ಇವಾಗ ಇದು ಕ್ಲೀನಾಗಿ ಪೌಡ್ರ್ ಆಗಲಿ ಇದು. ಸೊ ಇವಾಗ ಇದು ಪೌಡ್ರ್ ಆಗಿದೆ ನೋಡಿ. ಪೌಡ್ರ್ ಆಗಿದೆ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪು ಹಾಕಿದ್ದೀನಿ. ಇವಾಗ ಹುರಿದು ಕ್ಲೀನಾಗಿರೋಂಥ ಸೀಗಡಿ ಹಾಕಿ ಅದನ್ನು ನೀಟಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಪೌಡ್ರ್ ಮಾಡ್ತಾಯಿದ್ದೀನಿ. ಸೊ ಪೌಡ್ರ್ ಆಯ್ತು ಇದು. ಈಗ ಪ್ಲೇಟಿಗೆ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಆರಲಿ ಇದು. ಇದಾದ್ಮೇಲೆ ಏರ್ ಟೈಟ್ ಕಂಟೈನರ್ಗೆ ಹಾಕ್ಬಿಟ್ಟು ಸ್ಟೋರ್ ಮಾಡಿ. ಥ್ಯಾಂಕ್ ಯು, ಬಾಯ್.